ಎಲ್ಲದನ್ನು ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಇಲ್ಲಿ. Best time of the life. Welcome back to another episode from Dholavira. Last episode ಅಲ್ಲಿ ನೀವು ನೋಡಿದ ಹಾಗೆ we are in Flamingo Resort of Dholavira and as I told you there was a surprise that was planned. ಏನಂತಂದರೆ ಈ ಲೇಟ್ ಈವ್ನಿಂಗಲ್ಲಿ ನಾವು ಈಗ ಅರೌಂಡ್ 8-8:30 ಆಗಿದೆ, ಫ್ಲೆಮಿಂಗೋ ರೆಸಾರ್ಟಿಂದ ಫುಲ್ ಮೂನ್ ನೈಟ್ ರೈಡ್ ಮಾಡೋಣ ಅಂತ ಹೊರಟಿದ್ದೀವಿ. ಒಂದು ಕ್ರೇಜಿ ಐಡಿಯಾ ಬಂತು. ಏನಂತಂದರೆ ಸಾಲ್ಟ್ ಲೇಕ್ ಆಫ್ ರನ್ ಆಫ್ ಕಚ್ ಮೇಲೆ ಈ ರಾತ್ರಿ ಫುಲ್ ಮೂನ್ ದಿನ ಏಕೆ ಓಡಿಸ್ಬಾರ್ದು ಅಂತ. ಸೊ ವಿ ಜಸ್ಟ್ ಲೆಫ್ಟ್. ಈ ನೈಟ್ ರೈಡ್ ಅಪ್ರಾಕ್ಸಿಮೇಟ್ಲಿ 20-25 to 30 ಕಿಲೋಮೀಟರ್ಸ್ ಆಗ್ಬೋದು. ಇಲ್ಲಿ ಒಂದು ಸಣ್ಣ ಹಳ್ಳಿ ಇದೆ. ಆ ಹಳ್ಳಿ ಒಳಗಿಂದ ಹೋದರೆ ಅಲ್ಲಿ ನಿಮಗೆ ಒಂದು ಸಾಲ್ಟ್ ಲೇಕಿಗೆ ಎಂಟ್ರೆನ್ಸ್ ಅಂತ ಕೊಟ್ಟಿದ್ದಾರೆ. ದ ಪ್ಲ್ಯಾನ್ ಈಸ್ ಟು ಗೋ ದೇರ್ ಆ್ಯಂಡ್ ಹ್ಯಾವ್ ಡಿನ್ನರ್, ಬೇಸಿಕಲಿ ಮೂನ್ ಲೈಟ್ ಡಿನ್ನರ್ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಥರ. Riding on this salt lake, especially on this moonlight ದಿನ ನಿಜವಾಗ್ಲೂ ನೆನೆಸ್ಕೊಂಡ್ರೇ ಒಂಥರ ಮೈಯೆಲ್ಲ ರೋಮಾಂಚನ ಅನಿಸ್ತಾ ಇದೆ. ಯಾಕೆ ಅಂದರೆ ಈ ಬಿಳಿಯಾದ ಉಪ್ಪಿನ ಮೇಲೆ ಆ ಚಂದ್ರನ ಬೆಳಕು ಬಿದ್ದಾಗ ಇನ್ನೂ ಶೈನ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡೋ ವಿಡಿಯೋ ಜಸ್ಟಿಫಿಕೇಷನ್ ಎಷ್ಟು ಕೊಡುತ್ತೆ ಅಂತ ಅಂತೂ ಗೊತ್ತಿಲ್ಲ, ಬಟ್ ಆದರೆ ನಾವೇನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಲ್ಲ, ಇದು ಮಾತ್ರ ಗ್ಯಾರಂಟಿ ಲೈಫ್ ಟೈಮ್ ಉಳ್ಕೊಳ್ಳೋ ಅಂಥ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಥರ ಫಿಕ್ಸ್ ಟ್ರಯಲ್ ಅಂತ ಇಲ್ಲ. ಸೊ ಇಲ್ಲಿ ಅವರು ಯಾರೋ ಮುಂದ್ಗಡೆ ಹೋಗ್ತಾ ಇದ್ದಾರಲ್ಲ, ಅವರಿಗೆ ರೋಡ್ ಗೊತ್ತಿದೆ, ಹಾಗಾಗಿ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ಈಗ ಕಾರ್ ಮುಂದೆ ಹೋಗ್ತಿರೋದ್ರಿಂದ ಫುಲ್ಲು ಧೂಳು ಬರ್ತಾ ಇದೆ. ಹಾಗಾಗಿ ಶರತ್ ಯಾರಿಗೆ ದಾರಿ ಗೊತ್ತಿದೆಯೋ ಅವ್ರನ್ನ ಕರ್ಕೊಂಡು ಹೊರಟ್ರು. ಸೊ ದಟ್ ವಿ ಕ್ಯಾನ್ ಮೂವ್ ಅ ಲಿಟಲ್ ಫಾಸ್ಟ್. ಗೋವಿನಿತಾ ಮೇಡಮ್, ಈಗ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಮೈಗ್ರೇಷನ್ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಎಲ್ಲಿಗೂ. ವಾವ್, ಸೋ ಮೆನಿ ಆಫ್ ದೆಮ್. ಓ, ಈ ಪುಟ್ಟ ಕರು ಹೇಗಿದೆ ಅಲ್ಲ. ನೋಡೋಣ. ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಅರಹೈ 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 ಅರಹೈ. ಇಲ್ಲಿ ಯಾರಾದರೂ ಲೋಕಲ್ಸ್ ಕರ್ಕೊಂಡು ಬಂದರೆ ನಿಮಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ಏನು ಹಿಂದೆ ಹಳ್ಳಿ ಕ್ರಾಸ್ ಮಾಡಿದ್ವಲ್ಲ, ಆ ಹಳ್ಳಿಯವರ ಹೆಲ್ಪಿಂದ ಇಲ್ಲಿ ತನಕ ಬಂದಿದ್ದೀವಿ. ಸೊ ದಿಸ್ ಈಸ್ ನಾಟ್ ಎನಿ ಕೈಂಡ್ ಆಫ್ ಇಲ್ಲೀಗಲ್ ಆ್ಯಕ್ಟಿವಿಟಿ. ಇಟ್ಸ್ ಜಸ್ಟ್ ದ್ಯಾಟ್ ಏನಂತಂದರೆ ಈ ಟೈಮಲ್ಲಿ ಬಂದಾಗ ಪರ್ಮಿಷನ್ ತೊಗೊಂಡು ಗಲಾಟೆ ಮಾಡ್ದಲೇ, ಜಾಸ್ತಿ ಲಿಟರ್ ಮಾಡ್ದಲೇ ಇದ್ದರೆ ಯು ಕ್ಯಾನ್ ಸ್ಟಿಲ್ ಕಮ್ ರೈಟ್. ಸೊ ಇಲ್ಲಿ ರೋಡ್ ಅಂತ ಏನೂ ಇರಲಿಲ್ಲ. ಆ ಡೆಸರ್ಟ್ನಲ್ಲಿ ಒಂದು ಟ್ರೈಲ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಚಂದ್ರ ಮೇಲೆ, ಹೆಡ್ಲೈಟ್ ಬೈಕಿಂದು, ಮತ್ತು ನಾವು ಅಷ್ಟೇ, ಇನ್ನೇನೂ ಇಲ್ಲ.
ಎಷ್ಟೋ ಜನ ಅಡ್ವೆಂಚರ್ ಅಂತಂದರೆ ಆಡ್ರಲೈನ್ ಅಂತಾರೆ ಅಥವಾ ರೈಡಿಂಗ್ ಇಂಟು ಅನ್ನೋನ್ ಅಂತಾರೆ. ಬಟ್ ಕೆಲವೊಂದು ಸಲ ಈ ಥರ ಸೈಲೆಂಟ್ ಆಗಿರೋ ರೋಡಲ್ಲಿ ಒಂಥರ ರೈಡಿಂಗ್ ಇಂಟು ದ ಸೈಲೆನ್ಸ್ ಅಂತ ಇದೆಯಲ್ಲ, ಆ್ಯಂಡ್ ಯೆಟ್ ಫೀಲಿಂಗ್ ಕಂಪ್ಲೀಟ್ಲಿ ಅಲೈವ್ ಈಸ್ ಆಲ್ಸೋ ಅನದರ್ ಕೈಂಡ್ ಆಫ್ ಅಡ್ವೆಂಚರ್. ಯಾಕೋ ನನಗೆ ಹೋಗ್ತಾ ಹೋಗ್ತಾ ಲೈಟ್ ಅಲ್ಲೆಲ್ಲೋ ಹೋಗ್ತಾ ಇದೆ, ನಾನೆಲ್ಲೋ ಬೇರೆ ಕಡೆ ಹೋಗ್ತಿದ್ದೀನಿ ಅಂತ ಅನ್ಸೋಕ್ಕೆ ಶುರುವಾಗಿ ಒಂದು ಸ್ವಲ್ಪ ಸ್ಲೋ ಮಾಡಿಕೊಂಡೆ. ನೆಕ್ಸ್ಟ್ ಏನಾಯಿತು ನೋಡಿ. ಬೇರೆ ಇಸ್ ದ ರೋಡ್ದು. ಓಕೆ, ಹೋಗೋಣ. ಐ ಡೋಂಟ್ ನೋ. ವಾವ್, ಮತ್ತೆ ದಾರಿ ತಪ್ಪಿದ ಮಗಳು ಆಗ್ತಾ ಇದ್ದೆ ನಾನು. ಫ್ರಾಂಕ್ಲಿನ್ನು ಹಿಂದೆಯಿಂದ ಬಂದು ಬಚಾಯಿಸಿದ್ರು. ಸೊ ಅಡ್ವೆಂಚರರ್ಸ್, ಈಗ ನಾವು ಹೋಗ್ತಾ ಇದ್ದೀವಲ್ಲ, ಇದೇ ಉಪ್ಪಿನ ಕೆರೆ. ಆಗಲಿಲ್ಲ ಅಲ್ಲಿ. जो भी सामान है लेके आएंगे मैडम को भी साथ में. ओके. Oh wow. Now the effect. Now my eyes is getting used to it. Your eyes adjust, then you can see the run being white. ಈ ಮರಳಿನ ಸಾಗರದಲ್ಲಿ ಚಂದ್ರನ ಬೆಳಕಿನಲ್ಲಿ ನಮಗೆ ಊಟ ಮಾಡೋಕ್ಕೆ ಅಂತ ಎಲ್ಲದನ್ನು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ಇಲ್ಲಿದ್ದೀವಿ. ಬೈಕ್ಸ್, ಚಂದ್ರ, now I can see everyone. हम यहाँ क्यों लेटे हुए हैं? सिर्फ वो इंसान जो कभी तारों के नीचे नहीं सोया हो इतनी स्टूपिड बात कहेगा. ಇಲ್ಲಿ ಮಧ್ಯ ಕೂತಿದಾರಲ್ಲ ನಮ್ಮ
ಪ್ರಥಮ್ ಅವರು ಫುಲ್ ಗುಡ್ ನೈಟ್ ಸ್ಲೀಪ್ ಹಾಕೊಂಡು ನ್ಯಾಪ್ ಹಾಕೊಂಡು ಎದ್ದಿದ್ದಾರೆ ಇವಾಗ. ಊಟ ಆಯಿತು, ಒಂದು ರೌಂಡ್ ಎಲ್ಲ ನಕ್ಷತ್ರ ನೋಡಿಕೊಂಡು ರೆಸ್ಟ್ ಮಾಡಿ ಆಯಿತು. ಈಗ ಕಾಫಿ ಮಾಡೋಕ್ಕೆ ಅಂತ ಹೋಗಿ ಫ್ರಾಂಕ್ಲಿನ್ ಅವರು ಬೀಳ್ಸಿದ್ದಾರೆ. ಅಲ್ಲ, ಈ ಡೆಸರ್ಟ್ ಅಲ್ಲಿ ಹಾಲು ಸಿಗ್ತಿರೋದು ಕಷ್ಟ, ನೀವು ಹಸುದು ಎಮ್ಮೆದೋ ಕೇಳ್ತಿದ್ದೀರಲ್ಲ. ಇಲ್ಲ, ಎಮ್ಮೆ ಆದ್ರೆ ಬೋರಿಯಲ್ಲೆಲ್ಲ ಮಲಗ್ತದಲ್ಲ. ಅಯ್ಯೋ, ಆಲ್ಕರೆ ಕೆಚ್ಚಲು ತೊಳಿತಾರೆ ಬಿಡಿ. Sharath, what's the riding boots doing there? Riding boots. So we have kept this metal sheet to cover the stuff so that the air doesn't cut it off, and then we've used the shoes to hold the walls. Oh, whose shoes is that? No idea. Pratham. That's person they can't learn. Pratham, either way say goodbye to your shoes once. खत्म, बाय बाय, टाटा, गुड बाय, गया. Groundnuts. Oh, David Ocean also here. Coffee ka brand bhi Ooh. dekho. We have David. Oh my gosh. Some fancy stuff. ಅನಘ ಮೇಡಮ್, ನೀವು ಕನ್ನಡದಲ್ಲಿ ಮಾತಾಡಿ, ಅದು ಬಿಟ್ಟು ಬೇರೆ ಮಾತಾಡಿ. ವಾಟ್ ಯು ಸೇ? ಕಮ್ ಫಾಸ್ಟ್. ಬೇಗ ಬನ್ನಿ. ಬನ್ನಿ. ನೀವು ರಾತ್ರಿನಲ್ಲಿ ಕಾಫಿ ಕುಡಿತೀರಾ? ಕಾಫಿ ಕುಡಿತೀರಾ? ಪ್ರಥಮಿಗೆ ವಾಟ್ ಡು ವಿ ಕಾಲ್ ಪ್ರಥಮ್? ಓ, ದಿಸ್ ಇಸ್ ಪ್ರಿಟಿ ಕ್ವಿಕ್ ಅಲ್ಲ? ಈಗ ತಾನೇ ಇಟ್ಟಿದ್ದು ನೋಡಿ, ಆಲ್ರೆಡಿ ಇದು ಕುದೀತಾ ಇದೆ. ಸೂಪರ್. ಮಾಡಿ ಆಫ್ ಮಾಡಿದೆ ಸರ್. ಹಾರ್ಸಿ. भाई तो शूज जल गया यार. ಏಯ್, ಆರ್ಸಿ. ಹಾರ್ಸಿ ಅಲ್ಲ ಅದು. ಹಾರ್ಸಿ. ಹಾರ್ಸಿ ಇಸ್ ಫ್ಲೈ. Okay, for your information, R and C. R for Romeo, C for Cinderella. If you ಈಸ್ ಗೈಸ್ ಕನ್ನಡದ ಕೊಲೆ ಮಾಡ್ತಾ ಇದಾರೆ ಇಲ್ಲಿ ನಿಂತ್ಕೊಂಡು, ಆರ್ ಅಂಡ್ ಹಾರ್ ಅನ್ಕೊಂಡು. ಅದೇ HARR ಸರಿನಾ? ಖುಷಿನ ನಿಮ್ಗೆ? ಬಿಸಿ ಬಿಸಿ ಕಾಫಿ ರೆಡಿ. ಶೋ ದ ಟೈಮ್, ನೋ ಲೈಕ್ ದಟ್. Time is 11:20 almost. No. I'm blind, not color blind. different color of glasses, no. He's like a mom. ಮಾಪಳೆ ಅಂದ್ರೆ ಇವರೇ. ಮಾಪಳೆ ಈಸ್ ಅಳಿಯ, ಯೂನಿವರ್ಸಲ್ ಸನ್ ಇನ್ ಲಾ. ಊರಳಿಯ. ಕಾಫಿ ಡಿಕ್. ಇನ್ನೊಂದು ಹೇಳ್ತಾಳಪ್ಪ, ಈ ಬೆಂಗಳೂರು ಮೈಸೂರು ಟ್ರೈನ್ ನಲ್ಲಿ ಇಡ್ಲಿ ಬರುತ್ತೆ ಗೊತ್ತಾ? ಆಗಲ್ಲ ಇನ್ನು. ಲೆಟ್ಸ್ ಎಂಜಾಯ್ ದ ಕಾಫಿ. अरे बारिश आने वाला है यार. उसी का भरोसा तू जैकेट. Best time of the life. Franklin, come on, let's go. ಗಂಟೆ ಆಲ್ಮೋಸ್ಟ್ 12:30 ಆಗ್ತಾ ಬರ್ತಾ ಇದೆ. ನಾವೀಗ ಇಲ್ಲಿ ಊಟ ಎಲ್ಲ ಮಾಡಿಕೊಂಡು ವಾಪಸ್ ಹೊರಟ್ವಿ. ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಚಳಿ ಕಡಿಮೆ ಆಗ್ತಾ ಹೋಗುತ್ತಲ್ಲ,
ಹಾಗಾಗಿ ಉಪ್ಪು ಕೂಡ ಕರಗಕ್ಕೆ ಶುರು ಆಗುತ್ತೆ. ಸೊ ಇನ್ನು ಚಳಿ ಏರ್ತಾ ಇರೋಕ್ಕಿಂತ ಮುಂಚೆ ವಿ ಡಿಸೈಡೆಡ್ ವಿ ವಿಲ್ ಹೆಡ್ ಸ್ಟಾರ್ಟ್ ಅಂತ. This is my favorite part. I love this kind of roads. Woohoo! Beautiful road, beautiful road.